ಆತ್ಮೀಯರಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರ ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಆಗಸ್ಟ್ ತಿಂಗಳಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಕೃತಿಗಳನ್ನು ಪರಿಚಯಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದೇನೆ. ರಾಷ್ಟ್ರ ಪ್ರೇಮಿಗಳ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯವನ್ನ ಮಕ್ಕಳಿಗೆ ಮಾಡುವ ಉದ್ದೇಶದಿಂದ ಸರಣಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೇನೆ. ಈ ಕೃತಿಯ ಪರಿಚಯ ಸರಣಿ ಕಾರ್ಯಕ್ರಮದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ, ಇವತ್ತಿನ ದಿನಾಂಕ 25 ಆಗಸ್ಟ್ 2026 ಮಂಗಳವಾರದಂದು 160ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಮಾಡ್ತಾ ಇದ್ದೇನೆ. ಲೇಖಕರಾಗಿರುವಂತ SP ಸತೀಶ್ ಅವರು ಬರೆದಿರುವಂತ ಉದ್ದಮ್ ಸಿಂಗ್ ಅನ್ನುವಂತ ಸ್ವಾತಂತ್ರ್ಯ ಪ್ರೇಮಿಯ ಸ್ವಾತಂತ್ರ್ಯ ಹೋರಾಟಗಾರರ ಕೃತಿಯ ಜೀವನ ಚರಿತ್ರೆಯ ಕೃತಿಯನ್ನ ಪರಿಚಯ ಮಾಡ್ತಾ ಇದ್ದೇನೆ. ಈ ಕೃತಿಯನ್ನ ಉದ್ದಮ್ ಸಿಂಗ್ ಕೃತಿಯ ಜೀವನ ಚರಿತ್ರೆಯನ್ನ SP ಸತೀಶ್ ಅವರು ರಚಿಸಿದ್ದು, ರಾಷ್ಟ್ರೋತ್ಥಾನ ಸಾಹಿತ್ಯ ಬೆಂಗಳೂರು ಅವರು ಈ ಕೃತಿಯನ್ನ ಪ್ರಕಾಶನ ಮಾಡಿದ್ದಾರೆ. ಮೊದಲನೇ ಮುದ್ರಣ 1976ರಲ್ಲಿ ಮೊದಲ ಮುದ್ರಣವನ್ನ, 2020ರಲ್ಲಿ ಮರುಮುದ್ರಣವನ್ನ ಕಂಡಿರುವಂತಹ ಈ ಕೃತಿ 48 ಪುಟಗಳ ಒಂದು ಪುಟ್ಟ ಕೃತಿಯಾಗಿದೆ. ಮಕ್ಕಳಿಗಾಗಿನೇ ರಚಿತವಾಗಿರುವಂತಹ ಕೃತಿಯಲ್ಲಿ ಉದ್ದಮ್ ಸಿಂಗ್ ಅವರ ಸ್ವಾತಂತ್ರ್ಯ ಪ್ರೇಮ ಹಾಗೂ ಅವರ ದೇಶಭಕ್ತಿಯನ್ನ ದಾಖಲಿಸುವಂತ ಕೆಲಸ ಮಾಡಿದೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಕಪ್ಪು ಚುಕ್ಕೆ, ಒಂದು ಕರಾಳ ದಿನ ಅಂದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಪಾರವಾದ ಭಾರತೀಯ ಜನರನ್ನ ಒಂದೇ ಸೂರಿನಡಿ ಹಬ್ಬದ ಆಚರಣೆಯಲ್ಲಿ ತೊಡಗಿದವರಿಗೆ ಗುಂಡಿನ ಸುರಿಮಳೆಯನ್ನ ಗೈದಂತಹ ನಿರ್ದಯಿ ಅಮಾನುಷಿ ಬ್ರಿಟಿಷ್ ಅಧಿಕಾರಿಯನ್ನ ಕೊಲ್ಲುವ ಮೂಲಕ ಭಾರತೀಯರ ಒಂದು ರೋಷ ಹಾಗೂ ಕೋಪವನ್ನ ತಣಿಸಿದಂತಹ ವ್ಯಕ್ತಿ ಉದ್ದಮ್ ಸಿಂಗ್ ಆಗಿದ್ದಾನೆ. ಆ ಕ್ಷಣಕ್ಕಾಗಿ ಅವನು ಬಹಳ ವರ್ಷಗಳ ಕಾಲ ಕಾಯ್ದು ತಾಳ್ಮೆಯಿಂದ ತನ್ನ ಕಾರ್ಯವನ್ನ ಸಾಧಿಸ್ತಾನೆ. ಆ ಮೂಲಕ ನಮ್ಮ ಭಾರತೀಯರ ಆತ್ಮಗಳಿಗೆ ಶಾಂತಿಯನ್ನ ಕೊಡುವಂಥದ್ದು ಹಾಗೂ ಭಾರತೀಯರ ಒಂದು ಪ್ರತಿಕಾರವನ್ನ ತೀರಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾನೆ. ಸುನಾಮ್ ಅನ್ನುವಂತ ಪಟಿಯಾಳ ಒಂದು ಚಿಕ್ಕ ಊರು, ಆ ಊರಿನಲ್ಲಿ ಉದ್ದಮ್ ಸಿಂಗ್ ಅವರು ಜನಿಸ್ತಾರೆ. 1899ರ ಡಿಸೆಂಬರ್ 26ರಂದು ಸುನಾಮದ ಶಾಹಪುರ್ನಲ್ಲಿ ಸುನಾಮಾ ಪಾಟಿಯಾಲ್ ರಾಜ್ಯದ ಒಂದು ಸಣ್ಣ ಊರು. ತಂದೆ ಟಹಲ್ ಸಿಂಗ್ ಚೌಕಿದಾರಿಯಾಗಿ ಕೆಲಸ ಮಾಡ್ತಿರ್ತಾನೆ. ಹಾಗೆ ಉದ್ದಮ್ ಸಿಂಗ್ 2 ವರ್ಷ ಇದ್ದಾಗ ತಾಯಿ ಮರಣವಂತಾರೆ. ಅಣ್ಣ ಸಾಧು ಸಿಂಹ ಹಾಗೂ ಉದ್ದಮ್ ಸಿಂಗ್ ಅಂತ 2 ವರ್ಷ ದೊಡ್ಡವನಾಗಿರ್ತಾನೆ. ತಂದೆಯವರು ಅವರಿಬ್ಬರನ್ನ ಕರ್ಕೊಂಡು ಅಮೃತ್ಸರಕ್ಕೆ ಹೋಗ್ತಾರೆ. ಅಮೃತ್ಸರಕ್ಕೆ ಹೋದಾಗ ಟಹಲ್ ಸಿಂಗ್ ಅವರು ಅಸುನೀಗುತ್ತಾರೆ, ಮರಣ ಹೊಂದುತ್ತಾರೆ. ತಂದೆಯವರು ಮರಣ ಹೊಂದಿದ ನಂತರ ಈ ಇಬ್ರು ಮಕ್ಕಳನ್ನ 1907ರಲ್ಲಿ ಅನಾಥಾಶ್ರಮಕ್ಕೆ ಸೇರಿಸ್ತಾರೆ. ಹಾಗೆ ಅನಾಥಾಶ್ರಮದಲ್ಲಿ ಇರ್ಬೇಕಾದ್ರೆ 19 ವರ್ಷ ಆದಾಗ ಇವರ ಅಣ್ಣನೂ ಸಹ ತೀರಿಕೊಳ್ತಾನೆ. ಆಗ ಉದ್ದಮ್ ಸಿಂಗ್ ಅವರಿಗೆ ತುಂಬಾ ದುಃಖ ಆಗುತ್ತೆ, ಬೇಜಾರಾಗುತ್ತೆ. ಬೇಜಾರಾದಂತ ಸಂದರ್ಭದಲ್ಲಿ ಅವರು ಮೆಟ್ರಿಕ್ಯುಲೇಷನ್ ಎಕ್ಸಾಮ್ ಅನ್ನು ಸಹ ಪಾಸ್ ಮಾಡ್ತಾರೆ. ಹಾಗೆ ಬೈಸಾಖಿ ಹಬ್ಬ ಆಚರಿಸುವಂತ ಸಂದರ್ಭದಲ್ಲಿ, ಅಮೃತ್ಸರದಲ್ಲಿ ಆಚರಿಸುವಂತ ಸಂದರ್ಭದಲ್ಲಿ 1919 ಒಂದು ಬೈಸಾಖಿ ಉತ್ಸವ ಮಾಡುವಂತ ಸಂದರ್ಭದಲ್ಲಿ ಬ್ರಿಟಿಷ್ ಆಡಳಿತದ ಒಂದು ದಬ್ಬಾಳಿಕೆ, ಬ್ರಿಟಿಷರ ಒಂದು ದಬ್ಬಾಳಿಕೆ ಅತಿರೇಕವನ್ನ ತಲುಪಿರುತ್ತೆ. ಹಾಗೆ ಅಂತ ಸಂದರ್ಭದಲ್ಲಿ ಏಪ್ರಿಲ್ 13ರಂದು ಬೈಸಾಖಿ ಹಬ್ಬದಲ್ಲಿ ಪಂಜಾಬಿನ ಗವರ್ನರ್ ಆಗಿದ್ದನು ಮೈಕೆಲ್ ಡಯರ್ ಅವರು ಭಾರತೀಯರ ಹಬ್ಬವನ್ನ ಜಲಿಯನ್ ವಾಲಾಬಾಗ್ನಲ್ಲಿ ಆಚರಿಸಕ್ಕೆ ಅವಕಾಶ ಕೊಡದೇ ಇಲ್ಲ ಅಂತ ಘೋಷಿಸ್ತಾನೆ. ಹಾಗೆ ವಿಧೇಯರಾಗಿರದಿದ್ರೆ ನಿಮ್ಮನ್ನು ಕೊಲ್ತೀನಿ ಅಂತಾನೂ ಸಹ ಘೋಷಿಸ್ತಾನೆ. ಆದರೆ ಬ್ರಿಟಿಷ್ ಸೈನ್ಯದ ಅಧಿಕಾರಿ ಆಗಿರುವಂತ ಡಯರ್ ಒಬ್ಬ ಕ್ರೂರಿ ಆಗಿರುತ್ತಾನೆ ಹಾಗೂ ಅಹಂಕಾರದ ವ್ಯಕ್ತಿ ಆಗಿರ್ತಾನೆ. ಅವನು ಜಲಿಯನ್ ವಾಲಾಬಾಗ್ನ ಒಂದೇ ದ್ವಾರ ಇರುತ್ತೆ ಅದಕ್ಕೆ ಹೊರ ಹೋಗಕ್ಕೆ. ಅಂತ ಎತ್ತರವಾದ ಜಾಗದಲ್ಲಿ ನಿಂತು ಗುಂಡಿನ ಸುರುಮಳೆಯನ್ನೇ ಗೈತಾನೆ. ಅವಾಗ ಸುಮಾರು ಸುತ್ತುಗಳ ಗುಂಡುಗಳನ್ನು ಹಾಕಿದಾಗ 379 ಜನ ಮರಣವನ್ನ ಹೊಂದುತ್ತಾರೆ. ಅದರಲ್ಲಿ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಹಾಗೂ ಪುಟ್ಟ ಮಕ್ಕಳು ಸಹ ಇರ್ತಾರೆ. ಸುಮಾರು 15,000ಕ್ಕಿಂತ ಹೆಚ್ಚು ಜನ ಗಾಯಾಳುಗಳಾಗ್ತಾರೆ. ಆದರೆ ಮರಣ ಹೊಂದಿದವರಲ್ಲಿ ಹೆಚ್ಚು ಜನ ಒಂದೇ ದ್ವಾರ ಇದ್ದ ಕಾರಣದಿಂದ ಅವರು ಮರಣ ಹೊಂದ್ತಾರೆ. ಮರಣ ಹೊಂದೋದಕ್ಕೂ ಇನ್ನೂ ಕಾರಣ, ಅವತ್ತು ನಿಷೇಧಾಜ್ಞೆ ಜಾರಿ ಮಾಡಿದ್ರಿಂದ ಅದರೊಳಗೆ ಗಾಯಾಳುಗಳನ್ನ ಸೂಕ್ತ ಸಮಯದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ಆಗದೆ ಕಾರಣದಿಂದ ಬಹಳಷ್ಟು ವ್ಯಕ್ತಿಗಳು ಮರಣ ಹೊಂದುತ್ತಾರೆ. ಈ ಕಾರಣಕ್ಕಾಗಿ ಅವರು ಬಹಳಷ್ಟು ಜನರು ಮರಣ ಹೊಂದಿದಾಗ
ಭಾರತೀಯರಲ್ಲಿ ಒಂದು ಮತ್ತಷ್ಟು ಕೋಪ, ಬ್ರಿಟಿಷರ ಮೇಲಿದ್ದಂಥ ಕೋಪ ಮತ್ತಷ್ಟು ಹೆಚ್ಚಾಗುತ್ತೆ. ಕಾರಣ ಅಮಾಯಕರನ್ನ ಕೊಂದಿರುವಂತ ಕ್ರೂರ ಅಧಿಕಾರಿಯಲ್ಲಿ ಯಾವುದೇ ಕ್ಷಮಾಗುಣ ಆಗಲಿ ಪಶ್ಚಾತ್ತಾಪ ಭಾವನೆಗಳಾಗಲಿ ಅವನಲ್ಲಿ ಇರೋದಿಲ್ಲ. ಹಾಗಾಗಿ ಭಾರತೀಯರು ಬಹಳಷ್ಟು ಕೋಪವನ್ನ ಅವನ ಮೇಲೆ ತಾಳ್ತಾರೆ. ಇಂಥ ಸಂದರ್ಭದಲ್ಲಿ ಅಲ್ಲಿಗೆ ಒಬ್ಬ ತನ್ನ ಗಂಡನ ಒಂದು ಶವವನ್ನು ಹುಡಿಕೊಂಡು ಹೋಗೋಕೆ ಬರ್ತಾಳೆ. ಬಂದಂತ ಸಂದರ್ಭದಲ್ಲಿ ಅವನ ಹೆಣಗಳ ರಾಶಿನೇ ತುಂಬಿ ಬಿಟ್ಟಿರುತ್ತೆ ಜಲಿಯನ್ ವಾಲಾಬಾಗ್ ನಡೆದಂತ ಹತ್ಯಾಕಾಂಡ ನಡೆದಂತ ಸ್ಥಳದಲ್ಲಿ. ಯಾಕಂದ್ರೆ ಅಷ್ಟಕ್ಕೊಂದು ಶವಗಳು, ಆಮೇಲೆ ಗಾಯಾಳುಗಳು ಒಬ್ಬರ ಮೇಲೆ ಒಬ್ಬರು ಬಿದ್ದು ಸಹ ಮರಣವನ್ನ ಹೊಂದಿ ಬಿಡ್ತಾರೆ. ತಪ್ಪಿಸಿಕೊಳ್ಳೋಕೆ ಎಷ್ಟೊಂದು ಜನ ಬಾವಿಗಾರಿರ್ತಾರೆ, ಅಲ್ಲಿನೂ ಸಹ ಮರಣವನ್ನ ಹೊಂದಿ ಬಿಡ್ತಾರೆ. ಆಮೇಲೆ ಓಡುವಂತ ಬರದಲ್ಲಿ ಒಬ್ಬರ ಮೇಲೆ ಒಬ್ಬರು ಬಿದ್ದು ಉಸಿರುಗಟ್ಟಿನೂ ಸಹ ಸತ್ತೋಗ್ತಾರೆ. ಒಂದು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರನ್ನ ಕ್ರೂರವಾಗಿ ಕೊಲ್ಲಿರುವಂತ ಉಧಮ್ ಸಿಂಗನನ್ನ ಕೊಲ್ಲಬೇಕನ್ನುವಂತ ಒಂದು ಕೋಪ, ಜಾನ್ ಡಯರನ್ನ ಕೊಲ್ಲಬೇಕನ್ನಂತ ಕೋಪ ಉಧಮ್ ಸಿಂಗ್ ಅವರಿಗೆ ಬರುತ್ತೆ. ಅವಾಗ ಆ ಸಂದರ್ಭದಲ್ಲಿ ಇಂಗ್ಲೆಂಡಿಗೆ ಹೋಗ್ತಾರೆ. ಎಲ್ಲ ಕ್ರಾಂತಿಕಾರಿ ಚಟುವಟಿಕೆಗಳು ಇಂಗ್ಲೆಂಡ್ನಲ್ಲಿ ನಡೀತಿರ್ತವೆ. ಏಕೆಂದ್ರೆ ನಮ್ಮ ಬ್ರಿಟಿಷ್ ಪ್ರಭುತ್ವದ ಬ್ರಿಟಿಷ್ ಅಧಿಕಾರಿಗಳ ಒಂದು ಕಾನೂನುಗಳು ರೂಪರೇಷೆಗಳು ಆಗ್ತಿದ್ದಿದ್ದೆ ಇಂಗ್ಲೆಂಡ್ನಲ್ಲಿ. ಹಾಗಾಗಿ ಇವರು ಸಹ ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ. ಪುನಃ ಭಗತ್ ಸಿಂಗ್ ಅವರ ಕರೆಯ ಮೇರೆಗೆ ಭಾರತಕ್ಕೆ ಉಧಮ್ ಸಿಂಗ್ ಅವರು ಮರಳಿ ಬರ್ತಾರೆ. ಬರಬೇಕಾದ್ರೆ ಅವರು ಬಹಳಷ್ಟು ಮದ್ದು ಗುಂಡುಗಳನ್ನ ಪಿಸ್ತೂಲುಗಳನ್ನ ತೆಗೆದುಕೊಂಡು ಬರ್ತಾರೆ. 4 ಅಮೆರಿಕನ್ ಪಿಸ್ತೂಲುಗಳು, 400 ಗುಂಡುಗಳನ್ನ ತೆಗೆದುಕೊಂಡು ಮದ್ದು ಗುಂಡುಗಳನ್ನ ತೆಗೆದುಕೊಂಡು ಬರ್ತಾರೆ. ಆದರೆ ಬ್ರಿಟಿಷರು ಇವರನ್ನ ಬಂಧಿಸ್ತಾರೆ. ಬಂಧಿಸಿದ ನಂತರ ಉಧಮ್ ಮತ್ತೆ ಬಿಡುಗಡೆ ಮಾಡ್ತಾರೆ. ಉಧಮ್ ಸಿಂಗ್ ಅವರು ಸಾಧು ವೇಷವನ್ನ ಧರಿಸಿಕೊಂಡು ಲಾಹೋರ್ನಿಂದ ಶ್ರೀನಗರಕ್ಕೆ ನಡೆದುಕೊಂಡು ಬರ್ತಾರೆ. ಅಲ್ಲಿ ಸ್ವಲ್ಪ ದಿನ ಕೆಲವು ಬಡಿಗೆ ಕೆಲಸವನ್ನ, ಇತರ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ತಾರೆ. ಆದರೆ ಬ್ರಿಟಿಷರು ಅಲ್ಲಿ ಸಹ ಬಂಧಿಸ್ತಾರೆ. ಇದಾದ ನಂತರ ಉಧಮ್ ಸಿಂಗ್ ಅವರು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಅವ್ರದ್ದು ಒಂದೇ ಗುರಿ, ಮೈಕೆಲ್ ಡಯರ್ನ ಕೊಲ್ಲಬೇಕನ್ನುವಂಥದ್ದು. 1919 ಏಪ್ರಿಲ್ 13ರಂದು ಏನು ಬಹಳಷ್ಟು ಭಾರತೀಯರನ್ನ ಕೊಂದಿದ್ದಾನೆ, ಅದಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಳಲೇಬೇಕನ್ನುವಂತ ಉದ್ದೇಶದಿಂದ 1934ರಲ್ಲಿ ಇಂಗ್ಲೆಂಡಿಗೆ ಮತ್ತೆ ಪುನಃ ಪ್ರಯಾಣ ಮಾಡ್ತಾರೆ. ಅಲ್ಲಿ ಅವರು ಕೂಲಿ ಕೆಲಸಗಳನ್ನ ಮಾಡಿಕೊಳ್ತಾ ಜೀವನವನ್ನ ಸಾಗಿಸ್ತಾರೆ. ಯಾಕಂದ್ರೆ ಅಲ್ಲಿ ಇಂಗ್ಲೆಂಡ್ನಲ್ಲಿ ಇರುವಂತ ಭಾರತೀಯರ ಜೀವನವು ಸಹ ಅಷ್ಟೇ ಇರುತ್ತೆ. ಯಾಕಂದ್ರೆ ಇಲ್ಲಿಂದ ಹೋಗಿರುವಂತ ಅವರಿಗೆ ಅಲ್ಲಿ ಬಹಳಷ್ಟು ಬಡತನ ಹಾಗೂ ತಾರತಮ್ಯ, ಹಲವಾರು ರೀತಿಯ ಹಿಂಸೆಯನ್ನ ಭಾರತೀಯರು ಅಲ್ಲಿ ಅನುಭವಿಸ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಉಧಮ್ ಸಿಂಗ್ ಅವರು ಜಾನ್ ಡಯರನ್ನ ಕೊಲ್ಲಬೇಕಾದ್ರೆ ಬಹಳಷ್ಟು ಪೂರ್ವಯೋಜಿತ ತಯಾರಿಯನ್ನ ಮಾಡಿಕೊಳ್ತಾರೆ. ಅವನ ಚಲನವಲನಗಳ ಮೇಲೆ ನಿಗಾ ಇಡ್ತಾರೆ. ಅವನು ಎಲ್ಲೆಲ್ಲಿ ಹೋಗ್ತಾನೆ ಅವನನ್ನ ಫಾಲೋ ಮಾಡ್ತಾರೆ. ಮೈಕೆಲ್ ಡಯರ್ ಲಂಡನ್ ನಗರದ ಕಿಂಗ್ಸ್ಟನ್ ಅನ್ನುವಂತ ಭಾಗದಲ್ಲಿ ವಾಸಿಸ್ತಿರ್ತಾನೆ. ಉಧಮ್ ಸಿಂಗ್ ಅವರು ಡಯರ್ನ ಜೊತೆ ಸ್ನೇಹವನ್ನ ಬೆಳೆಸ್ತಾನೆ. ಈ ಸ್ನೇಹ ಎಷ್ಟರ ಮಟ್ಟಿಗೆ ಬೆಳೀತಂದ್ರೆ ಅವನ ಮನೆಗೆ ಚಹಾಕ್ಕೆ ಕರಿತಿರ್ತಾನೆ. ಹಾಗೆ ಕೆಲವೊಂದು ಘಟನೆಗಳು, ಪಂಜಾಬ್ನಲ್ಲಿ ನಡೆದ ಘಟನೆ ಬಗ್ಗೆ ಹರಟೆ ಹೊಡೆದು ಜಂಬ ಕೊಚ್ಕೊಂತಿರ್ತಾನೆ. ನಾನು ಅವನು ತಾನು ಮಾಡಿದ ಕೆಲಸಕ್ಕೆ ಯಾವುದೇ ಒಂತಲ್ಲಿ ಪಶ್ಚಾತ್ತಾಪ ಭಾವನೆ ಆಗ್ಲಿ ಪಾಪ ಪ್ರಜ್ಞೆ ಆಗ್ಲಿ ಇರೋದಿಲ್ಲ. ಅವನು ಅದ್ರ ಬಗ್ಗೆ ಹೆಮ್ಮೆಯನ್ನ ಪಟ್ಕೊಂಡು ಜಂಬವನ್ನ ಕೊಚ್ಕೊಳ್ತಿರ್ತಾನೆ. ಇವನು ಮನಸ್ಸು ಮಾಡಿದ್ರೆ ಯಾವ ಸಂದರ್ಭದಲ್ಲಿ ಆದ್ರೂ ಕೊಲ್ಬೋದಿತ್ತು. ಆದ್ರೆ ಉಧಮ್ ಸಿಂಗ್ ಕಾಯ್ತಾ ಇರ್ತಾನೆ, ಜನರ ನಡುವೆ ಹಗಲಿನಲ್ಲಿ ಅವನ್ನ ಕೊಲ್ಲಬೇಕು, ಆ ಮೂಲಕ ಭಾರತೀಯರ ಒಂದು ಪ್ರತೀಕಾರವನ್ನ ತೀರಿಸಿಕೊಳ್ಬೇಕನ್ನುವಂತ ಭಾವನೆ ಉಧಮ್ ಸಿಂಗ್ ನಲ್ಲಿರುತ್ತೆ. ಹಾಗಾಗಿ ಅವನು ಕೊಲ್ಲುವ ಕ್ರಾಂತಿಕಾರಿಗಳ ಉಜ್ವಲ ಒಂದು ಪ್ರತಿಜ್ಞೆಯನ್ನ, ಪರಂಪರೆಯನ್ನ ಇದು ಮಾಡ್ತಾನೆ. ಹಾಗೆ ಉಧಮ್ ಸಿಂಗ್ ಈ ರೀತಿ ಮಾತಾಡಿದಾಗ ಅವನಿಗೆ ರಕ್ತ ಕುದಿತಾ ಇರ್ತತೆ. ಆದರೂ ಸಹ ಅವನು ಸಮಾಧಾನದಿಂದ ಇರ್ತಾನೆ. 1940 ಮಾರ್ಚ್ 13ರಂದು ಲಾರ್ಡ್ ಜೆಟ್ಲೆಡ್ ಅಧ್ಯಕ್ಷ ಮೈಕೆಲ್ ಡಯರ್ ಅವರು ದೊಡ್ಡ ಆ ಸಭೆಯಲ್ಲಿ ಭಾಗವಹಿಸ್ತಿರ್ತಾರೆ. ಆ ಸಭೆಗೆ ಒಂದು ಮಹತ್ವ ಇರುತ್ತೆ. ಅಂತ ಸಂದರ್ಭದಲ್ಲಿ ಅವನು ಓಡುವರ್ ಜಾಲಿಯನ್ ವಾಲಾಬಾಗ್ನಲ್ಲಿ ಗುಂಡಿನ ಮಲೆಗರೆದದ್ದನ್ನ ಪ್ರಸ್ತಾಪಿಸಿ, ಇನ್ನೂ 106 ವರ್ಷ ಭಾರತೀಯರನ್ನ ದಾಸ್ಯದಲ್ಲಿಡಬಹುದು, ಅಮೃತ್ಸರದ ಗುಂಡಿನ ಮಳೆಯ ಆಜ್ಞೆಯನ್ನ ಕೊಟ್ಟೊಡನೆ ಭಾರತೀಯರು ಬಾಲ ಮುರಿದುಕೊಂಡು ಓಡಿ ಹೋದರು ಅಂತೇಳಿ ತನ್ನ ಜಂಬವನ್ನ ಕೊಚ್ಕೊಳ್ತಾನೆ. ಆಗ ಇನ್ನೇನು ಸಭೆ ಚದುರಬೇಕು, ಇನ್ನೇನು ಸಭೆ ಮುಗೀತು ಅನ್ನೋ ಸಂದರ್ಭದಲ್ಲಿ ಅವನು ನೇರವಾಗಿ ಗುಲ್ಲಿನ ಪಿಸ್ತೂಲನ್ನ ಗುರಿಯಾಗಿಟ್ಕೊಂಡು ಉಧಮ್ ಸಿಂಗ್ ಅವರು
ಗುರಿಯಾಗಿಟ್ಕೊಂಡು ಜಯರನ್ನ ಕೊಲ್ತಾರೆ. ಆ ಸಂದರ್ಭದಲ್ಲಿ ನೆಲ ಕೊರಳುತ್ತಾನೆ. ಅವಾಗ ಅವರು ಬ್ರಿಟಿಷ್ ಸೈನಿಕರು ಬಂಧಿಸ್ತಾರೆ. ನಾನು ದೇಶಕ್ಕಾಗಿ ಸಂತೋಷದಿಂದ ಸಾಯ್ತೀನಿ, ವಿಚಾರಣೆ ಅಂದಿನ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಏನು ಸೆರೆಮನೆಗೆ ಹೋದರೆ ವಿಚಾರಣೆ ಮಾಡ್ತಾ ಇದ್ರು. ಬಹಳಷ್ಟು ವಿಚಾರಣೆಗಳು ನಾಟಕೀಯವಾಗಿದ್ದವು. ಯಾವ ವಿಚಾರಣೆಯಲ್ಲಿಯೂ ಸಹ ಅವರಿಗೆ ನ್ಯಾಯ ಸಿಗ್ತಾ ಇದ್ದಿಲ್ಲ. ಒಂದು ಅವರದ ಕೊನೆಯ ಒಂದು ನ್ಯಾಯ ಏನಪ್ಪಾ ಅಂದ್ರೆ ಅವರಿಗೆ ಮರಣದಂಡನೆ ಶಿಕ್ಷೆ ಕೊಡುವಂಥದ್ದು, ಗಲ್ಲಿಗೇರಿಸುವಂಥದ್ದು. ಆ ಗಲ್ಲಿಗೇರಿಸುವಂತ ಶಿಕ್ಷೆಯನ್ನು ಘೋಷಿಸುವುದಕ್ಕಾಗಿ ವಿಚಾರಣೆ ನಾಟಕವನ್ನ ಅಂದು ಮಾಡ್ತಾ ಇದ್ರು. ಹಾಗೆ ಕ್ಯಾಕ್ಸೆಟಾಲ್ನಲ್ಲಿ ನಡೆದಂತ ಪ್ರಕರಣವನ್ನ ಬ್ರಿಕ್ಸ್ ಸೆರೆಮನೆಯಲ್ಲಿ ಸ್ವಾಗತಿಸ್ತಾರೆ. ಬ್ರಿಕ್ಸ್ ಸೆರೆಮನೆಯಲ್ಲಿ ಇಟ್ಕೊಂಡು ಅಲ್ಲಿಂದನೇ ಉಧಮ್ ಸಿಂಗ್ ಪತ್ರ ವ್ಯವಹಾರವನ್ನ ಮಾಡ್ತಾ ಇದ್ದ, ಪತ್ರಗಳನ್ನ ಬರಿತಾ ಇದ್ದ, ಪುಸ್ತಕಗಳನ್ನ ಓದ್ತಾ ಇದ್ದ. ಹಾಗೆ ಬಹಳಷ್ಟು ಅನೇಕ ಭಾರತೀಯರು ನನ್ನ ವಿರುದ್ಧವಾಗಿದ್ದಾರೆ, ನನ್ನ ಮೊಕದ್ದಮೆಗೆ ತುಂಬಾ ಖರ್ಚಾಗುತ್ತೆ, ಬೇರೆಯವರಿಗಾಗಿ ನನಗಾಗಿ ಹಣ ಖರ್ಚು ಮಾಡುವುದು ನನಗೆ ಇಷ್ಟ ಇಲ್ಲ, ನಾನು ಮರಣದಂಡನೆ ಮದುವೆ ಆಗಲಿದ್ದೇನೆ, ನಾನು ನನ್ನ ರಾಷ್ಟ್ರದ ಯೋಧ, ಅದಕ್ಕಾಗಿ ಹಣ ಕೊಳೆಗಡುಕನಿಗೆ ಸಹಾಯ ಮಾಡುವ ಸಲುವಾಗಿ ಖರ್ಚು ಮಾಡುವ ಬದಲು ಶಿಕ್ಷಣಕ್ಕಾಗಿ ಖರ್ಚು ಮಾಡಿರಿ ಅಂತೇಳಿ ತನ್ನ ಪತ್ರದಲ್ಲಿ ಹೇಳ್ತಾನೆ. ಏಕೆಂದರೆ ಅವನು ಒಬ್ಬ ವಕೀಲನನ್ನು ಇಟ್ಟು ಮಾಡುವಷ್ಟು ಅವನಲ್ಲಿ ಹಣ ಇರೋದಿಲ್ಲ. ಹಾಗಾಗಿ ಭಾರತೀಯರು ಅವನಿಗಾಗಿ ಹಣವನ್ನು ಸಂಗ್ರಹಿಸ್ತಿರ್ತಾರೆ. ಅದು ಇವನಿಗೆ ಇಷ್ಟ ಇರಲ್ಲ. ಆ ಹಣವನ್ನು ಶಿಕ್ಷಣಕ್ಕಾಗಿ ಬಳಸ್ರಿ, ನನ್ನಂತವನಿಗಾಗಿ ಬಳಸ್ಬೇಡ್ರಿ, ನಾನು ಮರಣದಂಡನೆಯೊಂದಿಗೆ ಮದುವೆಯಾಗಿ ಬಿಟ್ಟಿದ್ದೇನೆ, ನನಗೆ ಮರಣದಂಡನೆ ಶಿಕ್ಷೆ ಆಗುತ್ತೆ, ಸುಮ್ಮನೆ ವ್ರತವಾಗಿ ನೀವು ನನ್ನ ಮೇಲೆ ಹಣವನ್ನು ಖರ್ಚು ಮಾಡಬೇಡ್ರಿ ಅಂತ ಹೇಳ್ತಾನೆ. ಹಾಗೆ ನಾನು ನನ್ನ ಕರ್ತವ್ಯನ ಮಾಡಿದ್ದೇನೆ, ನೀವು ಅದ್ರ ಬಗ್ಗೆ ಇದು ಚಿಂತೆ ಮಾಡಬೇಡ್ರಿ ಅಂತ ಹೇಳ್ತಾನೆ. ಹಾಗೆ 1940 ಜೂನ್ 4ರಂದು ವಿಚಾರಣೆ ಪ್ರಾರಂಭವಾಗುತ್ತೆ. 1919 ಏಪ್ರಿಲ್ 13ರ ಭೀಕರ ಹತ್ಯಾಕಾಂಡಕ್ಕೆ ಒಂದು ಪ್ರತಿಕಾರವಾಗಿ ನಾನು ಈ ಕೊಲೆಯನ್ನ ಮಾಡಿದ್ದೇನೆ ಅಂತ ಹೇಳ್ತಾನೆ. 1940 ಮಾರ್ಚ್ 13ರಂದು ಕ್ಯಾಕ್ಸೆಟ್ ಹಾಲಿನಲ್ಲಿರುವಂತ ಜಾನ್ ವೈಡರನ್ನ ಗುರಿಯಾಗಿಟ್ಟುಕೊಂಡು ಗುಂಡು ಹಾರಿಸಿದ್ದು ನೀ ತಪ್ಪು ಅಂತೇಳಿ ಅವರು ವಾದ ಮಾಡ್ತಾರೆ. ಇವನು ಪರವಾಗಿ ಬಹಳಷ್ಟು ಕಡಿಮೆ ಜನ ಇರ್ತಾರೆ, ವಿರುದ್ಧವಾಗಿನೇ ಬಹಳಷ್ಟು ಸಾಕ್ಷಿಗಳಿದ್ದ ಕಾರಣ ಅವನಿಗೆ ಶಿಕ್ಷೆ ಆಗುತ್ತೆ. 1940 ಜುಲೈ 13ರಂದು ಉಧಮ್ ಸಿಂಗ್ಗೆ ಗಲ್ಲಿಗೇರಿಸಲಾಗುತ್ತೆ. ಅಂದಿಗೆ ಭಾರತೀಯ ವೀರ ಯೋಧನೊಬ್ಬನ ಅಂತ್ಯ ಆಗುತ್ತೆ. ಜುಲೈ 31, 1940ರಲ್ಲಿ ಅವರನ್ನ ಶಿಕ್ಷೆಗೆ ಗುರಿಪಡಿಸಿದ ನಂತರ 1940 ಉಧಮ್ ಸಿಂಗ್ ಗಲ್ಲಿಗೇರಿಸ್ತಾರೆ. ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಿದ್ದು 1919ರಂದು. ಸುಮಾರು ಪ್ರತಿಕಾರವನ್ನು ತೀರಿಸಿಕೊಳ್ಳಲು ತೆಗೆದುಕೊಂಡ ಅವಧಿ 34 ವರ್ಷ. ಆದರೆ ಭಾರತಕ್ಕೆ ತರಲು ಅವರ ಒಂದು ಚಿತಾಭಸ್ಮವನ್ನ ಭಾರತಕ್ಕೆ ತೆಗೆದುಕೊಂಡು ಬರಲು ತೆಗೆದುಕೊಂಡ ಕಾಲಾವಧಿ 34 ವರ್ಷಗಳು ತೆಗೆದುಕೊಳ್ತಾರೆ. 1974 ಜುಲೈ 19ರಂದು ಏರ್ ಇಂಡಿಯಾ ಬೋಯಿಂಗ್ ವಿಮಾನದ ಮೂಲಕ ಅವರು ಚಿತಾಭಸ್ಮ ಭಾರತಕ್ಕೆ ಬರುತ್ತೆ. ನವದೆಹಲಿ ವಿಮಾನದಲ್ಲಿ ಸಾವಿರಾರು ಸಂಖ್ಯೆಯ ಭಾರತೀಯರು ಸೇರಿ ಅವರ ಚಿತಾಭಸ್ಮವನ್ನು ಸ್ವಾಗತಿಸುವ ಮೂಲಕ ಅವರನ್ನ ಭಾರತೀಯ ಭೂಮಿಯಲ್ಲಿ ಸ್ವಾಗತಿಸ್ತಾರೆ. ಉಧಮ್ ಸಿಂಗ್ ಅಮರಾಯ್ ಅಂತ ಘೋಷಣೆಗಳು ಮುಗಿಲನ್ನ ಮುಟ್ಟುತ್ತವೆ. ಆ ಮೂಲಕ ವೀರ ಯೋಧನಿಗೆ ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣ ಆಗಿರುವಂತ ಬ್ರಿಟಿಷ್ ಅಧಿಕಾರಿಯನ್ನ ಕೊಲ್ಲುವ ಮೂಲಕ ಭಾರತೀಯರಿಗೆ ಪ್ರತಿಕಾರವನ್ನ ತೀರಿಸಿಕೊಂಡಂತ ಉಧಮ್ ಸಿಂಗರಿಗೆ ಜಯಘೋಷ ಆಗತ್ತೆ. ಇಂಥ ಅಮರ ರಾಷ್ಟ್ರ ಸ್ವಾತಂತ್ರ್ಯ ಪ್ರೇಮಿಯ ಹೋರಾಟಕ್ಕೆ ಅವತ್ತು ಭಾರತೀಯರು ಕಂಬನಿಯನ್ನ ಮಿಡಿತಾರೆ. ಇಂಥ ಸಾಹಿತ್ಯ ಕೃತಿಗಳು ಮಕ್ಕಳು ಓದುವ ಮೂಲಕ ರಾಷ್ಟ್ರಭಕ್ತಿ ಹಾಗೂ ದೇಶಭಕ್ತಿಯನ್ನ ಬೆಳೆಸಿಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇಂಥ ಸಾಹಿತ್ಯ ಕೃತಿಗಳು ಹುಟ್ಟುಹಬ್ಬ ಹಾಗೂ ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮಕ್ಕಳಿಗೆ ಉಡುಗೊರೆಯಾಗಿ ನೀಡಬೇಕು ಅಂತ ಹೇಳ್ತಾ ಇವತ್ತಿನ ದಿನ 160ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಸಾಹಿತ್ಯ ಕೃತಿಯ ಪರಿಚಯವನ್ನು ಮುಗಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.